ಕೆ ಸುರೇಶ್ ಬಂದ್ಬಿಟ್ಟವ್ರೆ. ನಮ್ಮ ಮನೆ ದೇವ್ರನ್ನ ಹಾಕಿದ್ದಾರೆ ಇಲ್ಲಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ನಾನಿರೋ ಒಟ್ಟಿಗೆ ಇವತ್ತು ನಮ್ಮ ಕನಕಪುರದಲ್ಲಿ ರಂಗೋಲಿ ಸ್ಪರ್ಧೆ ಆಗ್ತಾ ಇದೆ. ಗೊತ್ತೇ ಇರಲಿಲ್ಲ ರಂಗೋಲಿ ಸ್ಪರ್ಧೆ ಆಗ್ತೈತೆ ಅಂತ ಹೇಳಿ. ಹೋಗ್ತಾ ಕಾಣಿಸಿದೆ. ಮನೆಯಿಂದ ಬರ್ಬೇಕಾಗಿದ್ರೆ ಸಿಂಕ್ ಇದ್ದಿದ್ದು ಎಷ್ಟೇ, ಅದು ಎಷ್ಟು ತೆಗಿಸ್ಬೇಕು, ವೋಟರ್ ಹಿಡಿದಿಷ್ಟು ಅದು ಅನ್ಕೊಂಡು ಹೆಂಗಿದ್ದೆ ಹಂಗೆ ಬಂದಿದ್ದು. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿತ್ತು ಆಲ್ರೆಡಿ ಆಗ್ತಿದೆ ಅಂತೇಳಿ. ಬಟ್ ನಮ್ಮ ಓನರ್ ನಮ್ಗೆ ಹೇಳಲೇ ಇಲ್ವಲ್ಲ ಅಂತ ಅನ್ಕೊಂಡೆ. ಇನ್ನ ಒಂದೊಂದು ರೋಡಲ್ಲಿ ಒಂದೊಂದು ದಿನ. ಇವತ್ತು ಬಂದು ಬಿಟ್ಬಿಡ್ಬೋದಿತ್ತಲ್ಲ, ರಜಾ ಇತ್ತು, ಯಾವಳ ಆಗ್ತಾಳೆ ಅಂತ ತಿರ್ಗಾ. ಬಟ್ ಫುಲ್ಲು ನೋಡು ರಾಮ ಸೀತೆ ಇದೆ. ಏನ್ ಗೊತ್ತಾ, ಇಲ್ಲಿ ಯಾವ್ದೋ ಒಂದು ರಂಗೋಲಿ ನೋಡಿದೆ, ಆಲ್ಮೋಸ್ಟ್ ಅದೇ ರಂಗೋಲಿ ಎಲ್ಲ ಕಡೆ ಹಾಕಿದ್ದಾರೆ. ಇಲ್ಲಿ ನೋಡು ಅಂಬೇಡ್ಕರ್ನ ಬಿಟ್ಟಿದ್ದಾರೆ. ಏನಾದ್ರು ಗೋಪುರ ಅಂಬೇಡ್ಕರೇ ಮೂಡಿದ್ದಾರೆ ಇಲ್ಲಿ. ಇದು ಸಂಕ್ರಾಂತಿ ಸುಗ್ಗಿ. ಅಯ್ಯೋ, ರಂಗೋಲಿಗಳು ನೋಡಿ ಮೊಬೈಲಲ್ಲಿ ಸಾಕಾಗೋಗ್ಬಿಡುತ್ತೆ. ಇಲ್ಲಿ ನೋಡು, ನುಡಿದಂತೆ ನಡೆದ ನಮ್ಮ DK ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಎಲ್ಲ ಇಲ್ಲೇ ಇದೆ. ಫಿಕ್ಸು ಬಾ. ಇಲ್ಲಿ DK ಶಿವಕುಮಾರ್ ಆಡಲಿದ್ದಾರೆ ಧಾನ್ಯಗಳಲ್ಲಿ. ಭಾರತ ಮಾತೆ ಅಂದ್ಬಿಟ್ಟವ್ರೆ. ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ಬೇಕು ಅಂತಾರೆ. ಆಯ್ತು, ಮಧ್ಯಾಹ್ನ ಎಷ್ಟೊತ್ತಾಯ್ತು. ಈ ಡ್ರಾಯಿಂಗ್ ಇದೆಯಲ್ವಾ, ಇದನ್ನ ಆಲ್ಮೋಸ್ಟ್ ಎಲ್ಲ ಕಡೆ ಹಾಕಿದ್ದಾರೆ. ಅಂದ್ರೆ ಕಲರ್ ಚೇಂಜು ಸೇಮು. ಇದು ಯಾವ್ದೋ ಅಳ್ತಾರೆ. DK ಕನಕೋತ್ಸವ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ನಾವಿಬ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ. ನಮಗೆ ಪ್ರೈಸ್ ಸಿಗ್ತದೆ ಇಲ್ಲ ಅದೆಲ್ಲ ಇಲ್ಲ. ಇದೆಲ್ಲ ನೋಡಿ ಕಲ್ಪನೆನೇ ಹೊಂಟಾಯ್ತು. ಇದರಲ್ಲಿ ಒಂದು ಭಾಗನೂ ಬರಲ್ಲ. ಇದು ಸುದ್ದಿ ರೇಣುಕಯಲ್ಲಮ್ಮ ನಮ್ಮ ಮನೆ ದೇವ್ರನ್ನ ಹಾಕಿದ್ದಾರೆ ಇಲ್ಲಿ. ಬಟ್ ಏನ್ ಗೊತ್ತಾ, ಇಷ್ಟು ಚೆನ್ನಾಗಿ ಬಿಟ್ಟಿರ್ತಾರಲ್ವಾ, ನೆಕ್ಸ್ಟ್ ಡೇ ಎಲ್ಲ ವಾಶ್ ಔಟ್ ಆಗೋಗ್ಬಿಡುತ್ತಲ್ಲ ಅದೊಂದು. ಏನು ಬಾಯ್ಸ್ ಪಾಪ. ಇದು ಒಂಚೂರು ವೈಟ್ ಅಂದ್ರೆ ವೈಟ್. ಇದೇನಿದೆ ಯಾವ್ದಾದ್ರು ಮೇ ಬಿ ನಮ್ಗೆ ಅದು ಮನೆಗೊಂದು ನಂಬರ್ ಅಂತ ಕೊಡ್ತಾರ ಅನ್ಸುತ್ತೆ ತಾನೇ. ನಂಬರೇ ಕೊಡ್ಲಿಲ್ಲ ಪೂಜಾ ನಮಗೆ. ಕೊಟ್ಟಿಲ್ವಾ? ಬರ್ಸ್ಲೇ ಇಲ್ವೇನೋ ನೀವು? ಹಂಗಾದ್ರೆ ಇಲ್ಲ, ಓನರ್ ಬಂದು ಬರ್ಸ್ಕೊಂಡು ಹೋದ್ರು. ಬಟ್ ಇಲ್ಲ ಅಪ್ಪ. ನಾವು ಕೆಲ್ಸಕ್ಕೆ ಹೋಗೋಷ್ಟರಲ್ಲಿ ಬಂದು ಬಿಟ್ಟು ಹೋಗೋಷ್ಟರಲ್ಲಿ ಏನಿಲ್ಲ 5ರಿಂದ 3, ಇಲ್ಲ ಅಂದ್ರೆ 15ರಿಂದ 8 ಬಿಟ್ಬಿಟ್ಟು ಹೋಗ್ಬಿಡೋದು. ಏನೇ ಬಿಡು, ಒಂದು ತವ ಅಂತೂ ಸಿಗುತ್ತೆ ಸಾಕು ಸದ್ಯಕ್ಕೆ. ಅಲ್ವಾ? ಅಯ್ಯೋ, ಅಲ್ಲಿ ವೆಂಕಟೇಶ್ವರನ್ನೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ತೋರಿಸ್ತೀನಿ ಬಾ. ಆಂಜನೇಯ ಇಲ್ಲಲ್ಲ, ಅಲ್ಲಿ ಇನ್ನೊಂದ್ ಕಡೆ ವೆಂಕಟೇಶ್ವರನ ಕೂತಿದ್ದಾರೆ. ಸಖತ್ತಲ್ಲ? ಜೈ ಶ್ರೀರಾಮ್. ಎಷ್ಟು ಪರ್ಫೆಕ್ಟ್ ಆಗ್ಬಿಟ್ಟಿದೆ ಅದು. ಇದು ಮುಂದೈತೆ ಲೋಗೋ ಪ್ಲೇಟ್ ಇರ್ತವೆ. ಯಾವ್ದು ಹೇಳು? ಇದಾ? ಹಾಂ,
ಅಮ್ಮಂಗೆ ತೋರಿಸ್ಬೇಕಿದೆ ಒಂದ್ಸತಿ. ಅಮ್ಮ ಏನೋ ಬಿಡ್ತೀನಿ ಅಂತಿದ್ದಲ್ಲ, ನೋಡ್ಬಿಟ್ಟು ನಿನಗೆ ಅಲ್ಲಿ ನೋಡೋದು ನೀನು ದೊಡ್ಡ ತೇರ್ ಬಿಟ್ಟಿರೋಂಗಿದೆ, ದೀಪ ಎಲ್ಲ ಹಚ್ಚಿ. ಮೇ ಬಿ ಅದು ವಾಟರ್ ದೀಪ. ಅದು ಒಂದೇ ಸಮ ಅರ್ಧನಾರೀಶ್ವರ. ಇದು ಯಾವ ಊರು ಡೈರಿ? ನೋಡ್ತಾ ಹೋಗ್ತಾ ಇದ್ರೆ ಇಷ್ಟೊಂದು ಕಾಣ್ತಾ ಇದೆ. ಪೂಜಾ, ನಿಂಗೆ ಅದು ಇಷ್ಟ ಆಯ್ತು? ಗೊತ್ತಿಲ್ಲ, ಎಲ್ಲ ಚೆನ್ನಾಗಿದೆ. ನಿಜ, ಎಲ್ಲ ಚೆನ್ನಾಗಿದೆ. ದೇವ್ರುಗಳು ರಾಘವೇಂದ್ರ ಸ್ವಾಮಿ ಇದು ಚೆನ್ನಾಗಿದೆ. ರಾಘವೇಂದ್ರ ಸ್ವಾಮಿದು, ರೇಣುಕಾ ಯಲ್ಲಮ್ಮಂದು, ಅಯ್ಯಪ್ಪಂದು, ಇನ್ನು ಯಾವ್ಯಾವ್ದು ದೇವ್ರದ್ದು, ರಾಮ ಸೀತಾ, ಆಂಜನೇಯ ಐತೆ. ಮಾತ್ರ ಡಿಸೈಡ್ ಮಾಡೋ ಡಿಫಿಕಲ್ಟ್ ಐತೆ ತುಂಬಾ. ಯಾರು ಕೊಟ್ರು ಡಿಸರ್ವೇ ಎಲ್ಲಾನು. ಬಟ್ ಡಿಸೈಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯ್ತದೆ. ನಾವೇ ಡಿಸೈಡ್ ಮಾಡೋಣ, ಹೆಲ್ಪ್ ಮಾಡುವ ಅವ್ರಿಗೆ ಡಿಸೈಡ್ ಮಾಡಿಬಿಟ್ಟು. ನೀವು ಆರಾಮ ಹೋಗಿ ಆ ಕಡೆ. ಬಟ್ ಇದೆಲ್ಲ ನೋಡಿದ್ಮೇಲೆ ನಮ್ಗನ್ಸ್ತಾ ಇರೋದು ಕಟ್ಟ ಕಡೆಯೋ ಪ್ರಶ್ನೆ, ನಾನು ಪೂಜಾ ಯಾವ ರಂಗೋಲಿ ಬಿಡ್ಬೋದು? ಡೌಟ್ ಬರ್ತಿದೆ. ಸುಮ್ಮನೆ ಕಾಂಪೀಟ್ ಮಾಡಿದೆ. ಕಾಂಪೀಟ್ ಮಾಡಿ ಅವಮಾನ ಮಾಡಿಸ್ಕೊಳ್ಳೋಕ್ಕಿಂತ ಸೈಲೆಂಟ್ ಆಗಿರ್ಬಿಟ್ರೆ ಬೆಟರ್ ಅನ್ಸುತ್ತೆ. ಹಂಗಂತ ಸುಮ್ಮನೆ ಇರೋದಕ್ಕೂ ಆಗಲ್ಲ. ಗೋಲೆ ಸ್ಪರ್ಧೆನೇ ಈ ರೇಂಜ್ಗೆ, ಇನ್ನು ಕೇಶ ವಿನ್ಯಾಸ, ಮೆಹಂದಿ ಅದೆಲ್ಲ ಯಾವ ಥರ ಇರ್ಬೋದು. ಹೌದು, ಆದರೆ ನಮಗೆ ಕೆಲಸ ಉಂಟು. ನಾವು ಯಾವುದೇ ಕೇಶ ವಿನ್ಯಾಸ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಹೋಗಲ್ಲ. ನಮ್ಮ ವಾರ್ಡಿಗೆ ಬರೋದು 28ನೇ ತಾರೀಕಿಗೆ ರಂಗೋಲಿ. ಅವತ್ತು ಕೆಲಸ ಇರುತ್ತೆ. ಅರ್ಜೆಂಟಿಗೆ ಯಾವ್ದು ಬಿಟ್ಟು ಹೋಗ್ತೀವೋ ಗೊತ್ತಿಲ್ಲ. ಇಲ್ಲಿ ಬಿಟ್ಟಿರೋದಂತೆಲ್ಲ ಮಸ್ತಾಗಿದೆ. ಬರ್ತಾ ಇದೆ, ನನಗೆ ಬ್ಲರ್ ಕಾಣ್ತಾ ಇದೆ. ಏನು ಗೊತ್ತಾ, ಎಕ್ಸಿಬಿಷನ್ ಅಲ್ಲಿ ಅಂಡರ್ ವಾಟರ್ ಅಕ್ವೇರಿಯಂ ಇರುತ್ತೆ. ಎಲ್ಲಿ? ಎಕ್ಸಿಬಿಷನ್ ಅಲ್ಲಿ ನೋಡ್ದಂಗೆ ಏನಿಲ್ಲ, ರೆಡಿ ಮಾಡ್ತವ್ರೆ, ಇನ್ನೂ ಓಪನ್ ಆಗಿಲ್ಲ. ಫೋನ್ ಮಾಡ್ತಾ ಐತೆ ನಮ್ಮಮ್ಮ. ಆಂಟಿ ಆಂಟಿ ಎಲ್ಲ ತಕೊಂಡ್ಬಿಟ್ಟು ನಮ್ಮಮ್ಮ ಬಂದ್ರಿ ಈಗ ಅಷ್ಟೇ. ಅಲ್ಲಿ ನಮ್ಮ ಮನೆ ದೇವ್ರು ಬಿಟ್ಟವ್ರೆ. ಎಲ್ಲಿ? ಆ ರೋಡಲ್ಲಿ. ಅಲ್ಲೇ ಬಂದು ಅಲ್ಲೇ ಬಂದು ಕಾಣ್ಲೇ ಇಲ್ಲ ತಾನೆ. ಕಷ್ಟ ಐತೈತೆ ಯಾವ್ದು ಕೊಡೋದು ಅಂತ ಹೇಳ್ರಿ. ಯಾವ್ದು ಕೊಡ? ನಾನು ನೋಡ್ಕೊತೀನಿ. ನೀನ್ ಯಾವ ರಂಗೋಲಿ ಬಿಡ್ತೀಯ ಅದ್ರ ಮೇಲೆ ಪೂರ್ತಿ. ನಮಗೂ ಮೇ ಬಿ ಇದೇ ರೋಡ್ ಕೊಡ್ತಾರ ಅಂತ. ಯಾವ್ದೋ ರೋಡಲ್ಲೇ ಬಿಡ್ತಾರೆ. ಇದು ಓದ್ಸಲ ನಿಮ್ಮನೆ ರೋಡು. ಈ ಕಲರ್ ಪ್ರಿಂಟ್ ಆಗೋಗಿರುತ್ತಾ? ನೀನ್ ಬರೆಯಕ್ಕಾಗುತ್ತ? ಆಗಲ್ಲ, ಕಲರ್ ಪ್ರಿಂಟ್ ಇರುತ್ತೆ. ಬಟ್ ನಮ್ದು ಯಾವಾಗ? ಎಷ್ಟೊತ್ತಿಗೆ? ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರ್ದು ಬಿಡು. 5 ಗಂಟೆಗೆ ಎದ್ದು ಬರ್ದು ನೋಡಿ. ಇಲ್ಲೆಲ್ಲ ನಂಬರ್ ಐತೆ ನೋಡು, 8, 9, 10, 11 ಅಂತ. ಹಂಗ ಕೊಟ್ಬಿಟ್ರೆ ಮತ್ತೆ ನಮ್ಮ ಮನೆ ನಂಬರ್ಗಳು ಕೊಟ್ಬಿಟ್ರೆ ಓಕೆ. ಆ ಜಾಗದಲ್ಲಿ ಹೋಗ್ಬಿಟ್ಬಿಟ್ಟು ಯಾರು ಒಬ್ರು ನಿಂತಿದ್ದು ತಗೊಬರ್ಬೇಕಲ್ಲ, ಅದೇಳು. ಇವಾಗ ನಾನು ಕೆಲ್ಸಕ್ಕೆ, ನಮ್ಮ ಅಮ್ಮನ ಕೆಲ್ಸಕ್ಕೆ ಅಂತ ಹೊಂಟೋದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ತೋಗು. ಹಂಗೆ
ಆ ಕೆಲಸ ಮಾಡೋಣ. ಆಂಟಿ ಈಸ್ ಮಾಡಿರಿ, ಫಸ್ಟ್ ಪ್ರೈಸ್ ಕೊಟ್ಬಿಟ್ರೆ ಹೇಳ್ರಿ. ಆಮೇಲೆ ಫಸ್ಟ್ ಪ್ರೈಸ್ಗೆ ನಾವು ನೆಕ್ಸ್ಟ್ ಕನಕೋತ್ಸವ ಟ್ರೈ ಮಾಡೋಣ. ಈ ಸಲ ಬಿಟ್ಕೊಟ್ಬಿಡೋಣ. ಈ ಸಲ ನಾವು ಗೆದ್ದಿಲ್ಲ ಅಂದ್ರೆ ಎಂತ, ನೆಕ್ಸ್ಟ್ ಅಲ್ಲ ಇನ್ನು 3 years. ಮುಂದಿನ ಸಲ ನಮ್ದೇ ನಂಗೆ 18 ವರ್ಷ ವೆಯ್ಟ್ ಮಾಡೈತಂತೆ ನಮ್ಮ ಆಸ್ತಿದ್ದು. ನಾವು ಇನ್ನೊಂದು 3 ವರ್ಷ ಮಾಡೋಣ ಮಾಡ್ತೀವಿ. ಇದು ನನ್ನ 2ನೇ ಕನಕೋತ್ಸವ. ಕನಕಪುರಕ್ಕೆ ಬಂದು ನಮ್ಮಮ್ಮ ಇನ್ನೂ ಅಲ್ಲೆಲ್ಲೋ ಬತ್ತಾಳೆ ಹಿಂದೆ. ನೋಡ್ತಾ ಇದೀವಿ, ಬಟ್ ಯಾವ ವರ್ಷ ಇಷ್ಟು ಅಲ್ವಾ? ಲಾಸ್ಟ್ ಟೈಮು ನಾನು ಪೂಜಾ ಮನೆ ಹತ್ರ ಹೋಗ್ಬಿಟ್ಟಿದ್ದು. ಅವಾಗಿನ್ನು ಕೆಲಸಕ್ಕೆ ಸೇರಿರ್ಲಿಲ್ಲ ನಾನು. ಅವಾಗೇನು ಟ್ರೇ ಕೊಟ್ಟಿದ್ರು, ಕೊಟ್ಟಿರೋ ಟ್ರೇದೆಲ್ಲ ಎಕ್ಸ್ಚೇಂಜ್ ಬೇರೆ ಮಾಡ್ಕೊಂಡಿದ್ವಿ. ಈ ಸಲ ತವ ತಗೊಬರೋದು. ಎಕ್ಸ್ಚೇಂಜ್ ಇಲ್ಲ ಏನಿಲ್ಲ, ಎಲ್ಲರಿಗೂ ಒಂದೇ ಡಿಫ್ರೆಂಟಾಗಿ ಏನಾರು ಕೊಟ್ಟರೆ ನೋಡುವ. ಚೆನ್ನಾಗೈತೆ ನೋಡಿ, ಕೊಡ್ಬೇಕು. ಕಲರ್ಫುಲ್ ಆಗಿದೆ. ನೋಡು ಅಲ್ಲಿ ಅವ್ರ ತಕೊಳ್ಳಿ. ಕೆ ಸುರೇಶ್ ಕ್ರೇಸು ಕನಕಪುರದಲ್ಲಿ ಐತೆ ಜಾಸ್ತಿನೇ. ನಮ್ಮಮ್ಮ ಮತ್ತೆ ಪೂಜಾ ಪಾಪ ಅವ್ರನ್ನ ಮಾತಾಡ್ಸ್ಬೇಕಂತ ಇದ್ದಿದ್ದೆ, ಬರ್ತಾವ್ರೆ. ಮುಂದೆನೆ ಹೋಗ್ತಾ ಇಲ್ಲ ಇಬ್ರು, ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಅವ್ರ ಕೈಗೆ ಡಿ ಕೆ ಸುರೇಶ್ ಸಿಕ್ಕಲ್ಲ. ಹೋಗದ ಬೇಡವಾ ಅನ್ಕೊಂಡು ನೋಡ್ಕೊಂಡು ಹೊಂಟೋದ್ರೊತೆಗೆ. ಅಟ್ಲೀಸ್ಟ್ ಅವ್ರು ಮಾತಾಡಿಸ್ತಾರ ಅನ್ನೋದೇ ಫೈನಲಿ ಇಬ್ರಾಸೆನ ತೀರ್ತು. ಅಷ್ಟು ಬೇಗ ನೋಡ್ಬೇಕು ಇವರು. ನೋಡ್ಬೇಕು, ಇನ್ನೇನು ಧೈರ್ಯ ಮಾಡಿ ಫೋಟೋ ತೆಗಿ. ಕಷ್ಟಪಟ್ಟು ಹೋಗಿದ್ದೀವಿ, ಅಲ್ಲಿ ಚೆನ್ನಾಗಿ ಬಂದಿಲ್ಲ ಫೋಟೋ ಅಂದ್ರೆ ಹೆಂಗೆ ಇನ್ನೊಂದ್ಸಲ ಪಡ ಪಡ ಅಂತದೆ. ಅಲ್ಲ ಅಷ್ಟೊಂದು ಕ್ರೇಜ್ ಇರ್ಬೇಕಲ್ವಾ ನಮ್ಮ ಕ್ಷೇತ್ರ ಸಚಿವರು. ಶಿವಕುಮಾರ್ ಬಂದ್ಬಿಟ್ಟಿದ್ರೆ ಅಷ್ಟೇ ಅಷ್ಟೇ. ಫೋಟೋ ತೋರಿಸಿ. ಇವಾಗ ಫಸ್ಟ್ ಅವ್ರ ಸಮಾಧಾನಕ್ಕೋಸ್ಕರ ಫೋಟೋ ತೋರಿಸ್ತೀವಿ, ಆಮೇಲೆ ಆ ಫೋಟೋನ ಇಲ್ಲೂ ಹಾಕ್ತೀವಿ. ನಮ್ ಕಳ್ಸು ಮೊಬೈಲ್ಗೆ ಆಯ್ತು, ಸ್ಟೇಟಸ್ಗೆ ಹಾಕೋಬಿಡು. ಹೌದು. ಹಾಯ್, ನಾವು ಸೂರ್ಯ ಅವ್ರು ನೋಡಿದ್ವಿ, ಲತಾ ಬರ್ದೇ ಬಂದ್ಲು. ನಾನು ನನ್ನ ಮಗಳು ಹೋಗ್ಬಿಟ್ಟು ತೆಗೆಸ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ. ಬರುತ್ತೆ, ವೇಟ್ ಮಾಡ್ತಾ ಇರಿ. ಹೆಂಗೆ ನಾವು ಅಯ್ಯೋ ಖುಷಿ ಆಗ್ಬಿಟ್ಟು ನಮ್ಮಮ್ಮ ತುಳಿದು ಬಿಡ್ತಾರೆ. ಗಿರ್ಲಿ ಹತ್ರ ಹೋಗ್ಬಿಟ್ರಿ ಈಗ ಒಂದ್ ಸ್ಟೇಜ್ ಹಿಡಿತಾ ಇರ್ತಾನಲ್ಲ, ಆಗ ಇಬ್ರು ಹೋಗಿ ಎತ್ತಕೊ ಬಂದ್ಬಿಡ್ರಿ ಗಿರ್ಲಿನ. 1ನೇ ತಾರೀಕು ಭಾನುವಾರ, ನೆಕ್ಸ್ಟ್ ಭಾನುವಾರ. ಲಾಸ್ಟ್ ಭಾನುವಾರ ಫೋಟೋ ತೆಗಿಲಿ ಅಷ್ಟೇ. 28ನೇ ತಾರೀಕಿಗೆ ವೇದಿಕೆ ಸಜ್ಜಾಗಿದೆ. ಈಗ ನೋಡಕ್ಕೆ ಫುಲ್ಲು ಖಾಲಿ ಖಾಲಿ ಕಾಣ್ತಾ ಇದೆ ಅಲ್ವಾ? ಇವಾಗ ನೋಡಕ್ಕೆ ಪೂರ್ತಿ ಖಾಲಿ ಖಾಲಿ ಇದೆ. 28ನೇ ತಾರೀಕು ನೋಡಿ, ಕಾಲಿಡಕ್ಕೂ ಜಾಗ ಇಲ್ಲ. ಧೈರ್ಯ ಇದ್ರೆ ಕಾಲಿಡಿ. ಬಂಡೆನಾಡು ಇಡ್ತೀವಿ ಕಾಲು. ಕಾಲು ತುಳಿಸ್ಕೋಬೇಕಾಯ್ತದ ಅಷ್ಟೇ. ಫೋಟೋದಲ್ಲಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಕಪಲ್ಸ್ ಏನು ರ್ಯಾಂಪ್ ವಾಕು
ಅಲ್ಲೆಲ್ಲ ರಂಗೋಲಿ ನೋಡ್ಕೊಂಡು ಬಂದು ಎಂಡ್ ವಿತ್ ಚಾರ್ಟ್ಸ್ ಈ ವಿಡಿಯೋ ಇಲ್ಲಿವರೆಗೂ ಬಂದು ಇನ್ನೂ ಸುಸ್ತಾಯಿತು. ಮಧ್ಯಾಹ್ನ ಊಟ ಬಂದಿದ್ದು ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಇನ್ನೇ ಅಷ್ಟೇ, ಇಷ್ಟೇ. ಮತ್ತೆ ಕನಕೋತ್ಸವದ ವಿಡಿಯೋ ಮಾಡ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ.